ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಆದ ಕುಚ್ಚಿನ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಅದರಿಂದ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ. ಬನ್ನಿ ಫ್ರೆಂಡ್ಸ್, ನೀವು ನನ್ನ ಫೇಸ್ಬುಕ್ ಪೇಜ್ AVK ಹಾಬಿ ಐಡಿಯಾಸ್ನ ಲೈಕ್ ಮಾಡಿ ಫಾಲೋ ಮಾಡೋದಕ್ಕೂ ಮರಿಬೇಡಿ. ನೋಡಿ, ಇವಾಗ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ 120 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದರ ವಿಡಿಯೋನು ನಾನು ಆಲ್ರೆಡಿ ತೋರಿಸಿದ್ದೀನಿ, ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಅದರ ಲಿಂಕ್ನು ನಾನು ಮೇಲ್ಗಡೆ ಐ ಬಟನ್ನಲ್ಲೂ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತೆ ಈ ರೆಡಿ ಮಾಡ್ಕೊಂಡಿರೋ ದಾರನ ಹೇಗೆ ನಾವು ನೀಟಾಗಿ ಸ್ಟ್ರೈಟ್ ಮಾಡ್ಕೋಬಹುದು ಅನ್ನೋದು ಟಿಪ್ಸ್ನು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನೋಡಿ, ನಾನು ಇಲ್ಲೊಂದು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನೊಂದು ಇಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ದಪ್ಪ ಸೂಜಿನ ತಗೊಂಡಿದ್ದೀನಿ. ಈ ಸೂಜಿನಲ್ಲಿ ನೋಡಿ ಹೀಗಿಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲೊಂದು ಹೋಲ್ ಮಾಡ್ಕೋತಾ ಇದ್ದೀನಿ. ಹೋಲ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇದರಲ್ಲಿ ಶಾರ್ಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ಹೋಲ್ ಒಳಗಡೆ ಹೀಗೆ ಹಾಕಿ ನೋಡಿ, ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ದಾರನ ಕಟ್ ಮಾಡ್ಬೋದು. ನೋಡಿ, ನಾನು ಇಷ್ಟುದ್ದ ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಗೋಲ್ಡನ್ ಥ್ರೆಡ್ನ ಹೀಗೆ ತಗೊಂಡು ನೋಡಿ, ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಕೋತಾ ಇದ್ದೀನಿ. ನಾನಿವಾಗ ಆಲ್ರೆಡಿ ನಿಮಗೆ ನಾಟ್ ಹಾಕೋ ವಿಡಿಯೋನೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಹೀಗೆ ಒಂದು 4-5 ರೌಂಡ್ ಹೀಗೆ ನೀಟಾಗಿ ಸುತ್ತಿ ಹೀಗೆ 1-2 ಸಾರಿ ಈ ಥರ ಹಾಕಬೇಕು. ನೆಕ್ಸ್ಟ್ ನೋಡಿ, ನಾನು ಇಷ್ಟು ದಾರ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಹಿಂದೆ ತಿರ್ಸ್ಕೊಂಡು ಇಲ್ಲಿ 1-2 ನಾಟನ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಗೋಲ್ಡನ್ ಥ್ರೆಡ್ ಏನು ಎಕ್ಸ್ಟ್ರಾ ಇರತ್ತಲ್ಲ ಅದನ್ನು ನಾನು ಇದೇ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಒಂದು ಹೊಸ ಡಿಸೈನ್ ಆಗತ್ತೆ. ಆಮೇಲೆ ಒಂದು ಸಾರಿ ಹೀಗೆ ಕುಚ್ಚನ್ನ ಇಟ್ಕೊಂಡು ನೀಟಾಗಿ ಟ್ರಿಮ್ ಮಾಡಬೇಕು. ನೋಡಿ, ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ ನಾನು. ಇದೇ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಳ್ಳಿ, ನೋಡ್ಕೊಳ್ಳಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಹಾಕ್ತೀರಾ ಅಂತ. ಹೀಗೆ ಇದು ಹೋಲ್ ಮಾಡ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಸೀರೆಗೆ ಮಾಡ್ಕೋಬೋದು ಡೈರೆಕ್ಟಾಗಿನೇ. ಈ ಹೋಲ್ ಒಳಗಡೆ ನೋಡಿ, ಇದೇನು ಶಾರ್ಪ್ ಮಾಡ್ಕೊಂಡಿರ್ತೀವಲ್ಲ
ಅದನ್ನು ಹಾಕಬೇಕು. ನೋಡಿ, ಫಸ್ಟ್ ನೀವು ಕುಚ್ಚನ್ನ ಎಷ್ಟು ಉದ್ದ ಬಿಟ್ಕೊಂಡಿರ್ತೀರಾ ನೋಡ್ಕೊಳ್ಳಿ. ಅದೇ ಅಳತೆಯಲ್ಲಿ ಈ ದಾರನೂ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಗೋಲ್ಡನ್ ಥ್ರೆಡ್ಡಿನಿಂದ ನಾಟ್ ಹಾಕಬೇಕು. ಈಗ ನೀಟಾಗಿ ಹೀಗೆ ಇಟ್ಕೋಬೇಕು ಫ್ರೆಂಡ್ಸ್. ಟೈಟಾಗಿ ಸುತ್ತಬೇಕು. ನಾವೇನು ಹೂ ಕಟ್ತೀವಲ್ಲ ಆ ರೀತಿ ಒಂದು 2 ನಾಟ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ನೀಟಾಗಿ ಹಿಂದ್ಗಡೆ ತಿರ್ಸಿ ನಾಟ್ ಹಾಕಬೇಕು. ಹೀಗೆ ತಿರ್ಸಿ ನೋಡಿ, ಹೀಗೆ ನಾಟ್ ಹಾಕಿದರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 4 ಕುಚ್ಚನ್ನ ಅದೇ ರೀತಿಯಾಗಿ ಹಾಕಿದ್ದೀನಿ. ಅಂದರೆ ಫಸ್ಟ್ 2 ಹಾಕೋದನ್ನು ತೋರಿಸಿದ್ನಲ್ವಾ ನಿಮಗೆ, ಅದೇ ರೀತಿ ಇನ್ನೆರಡನ್ನ ಹಾಕಿದ್ದೀನಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಬಿಗ್ ಐ ನೀಡಲ್ ಇಲ್ಲದೇನೆ ಹೇಗೆ ನಾವು ಸುಂದರವಾದ ಒಂದು ಕುಚ್ಚನ್ನ ಹಾಕ್ಬೋದು ಅಂತ ತೋರಿಸಿದ್ದೀನಿ ಅಲ್ವಾ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ, ಅಂದರೆ ಈ ಬಿಗಿನಿಂಗಲ್ಲಿ ಕಲಿಯೋರು ಇರ್ತಾರಲ್ವ ಕುಚ್ಚಿನ ಡಿಸೈನ್ ಎಲ್ಲ, ಅವರಿಗೂ ಸಹ ಈ ಲಿಂಕನ್ನ ನೀವು ಕಳಿಸಿ. ಅದರಿಂದ ಅವರಿಗೂ ಕಲಿಯೋಕ್ಕೆ ಸಹಾಯ ಆಗತ್ತೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. Thank you for watching friends.